ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಭೈರವ ಅಂತ. ನಾನೊಬ್ಬ ಚಿಕ್ಕ ಆರ್ಟಿಸ್ಟು. ಇದು ನನ್ನ ಸಿನಿಮಾದಲ್ಲಿ ಇದು ಮಾಡಿರೋ ನನ್ನ ಮೊದಲನೇ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ. ಅದು ಎಲ್ಲ ದೊಡ್ಡ ದಿಗ್ಗಜರ ಜೊತೆ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಕೊತೀನಿ. ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದ್ ಅಣ್ಣ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಆಮೇಲೆ ದಿನೇಶ್ ಮಗಳೂರು ಸರ್ ಇವತ್ತು ನಮ್ಮ ಜೊತೆ ಇಲ್ಲ ಅವರು. ಬಟ್ ಅಂಥ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಶೇಷ, ಶ್ರೀಧರ್ ಸರ್ ಹೇಳಿದಾಗೆ ಒಂದು ವಿಭಿನ್ನವಾದ ಒಂದು ಟೈಟ್ಲ್ ಅಂತ. ಶೇಷ ಅಂದರೆ ಒಂದು ಟೈಟ್ಲು ಬಂದ್ಬಿಟ್ಟು ಸಾಂಸ್ಕ್ರಿಟ್ ವರ್ಡು, ಸಂಸ್ಕೃತ ವರ್ಡು. ಅಂದರೆ ಯಾರು ಉಳಿದವರು, ಉಳಿಕೆ, ದ ಒನ್ ಹೂ ಇಸ್ ಲೆಫ್ಟ್ ಬಿಹೈಂಡ್ ಅಂತ ಶೇಷ ಅಂದರೆ ಒಂದು ಒಳ್ಳೆ ಟೈಟಲ್ಲು. ಆ್ಯಂಡ್ ಡೆಫಿನೆಟ್ಲಿ ಇದು ಶೇಷ ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಹೇಗೆ ಮಾಡಿದ್ದಾರೆ ಅಂದರೆ, ಇದು ಡೆಫಿನೆಟ್ಲಿ ನೀವು ಫ್ಯೂಚರಲ್ಲಿ OTTಲಿ ನೋಡಿದಾಗ ಅಯ್ಯೋ ನಾವು ಥಿಯೇಟ್ರಲ್ಲಿ ನೋಡಬೇಕಿತ್ತಲ್ಲಪ್ಪ ಅಂತ ಅನ್ಕೋಬಾರ್ದು. ಡೆಫಿನೆಟ್ಲಿ ಇದು ಮಾಡಿರೋದು ಸಿನಿಮಾ ಥಿಯೇಟ್ರಿಗಂತ ಮಾಡಿರೋ ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕಂತ ಹೇಳ್ತೀನಿ. ಈ ಡೆಫಿನೆಟ್ಲಿ ಒಂದು ಥಿಯೇಟ್ರಿಕಲ್ ಸಿನಿಮಾ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರೊಬ್ಬರು ಸಾಮಾನ್ಯ ಒಬ್ಬರು KEB ಲೈನ್ಮ್ಯಾನ್ ಆಗಿದ್ದವರು ಈ ಥರದೊಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾಗೆ ಪಾರ್ಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀನಿ. ಇವತ್ತು ಪ್ರತಿಯೊಬ್ಬರೂ ಎಲ್ಲರೂ ಮನೇಲೇ ಕೂತ್ಕೊಂಡು ಸಿನಿಮಾ ನೋಡ್ತಾರೆ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ. ಯಾಕಂದರೆ ಇವತ್ತು ಜನರು ಎಲ್ಲೋ ಅಪ್ಡೇಟ್ ಆಗಿದ್ದಾರೆ ಪ್ರತಿಯೊಂದು ಸಿನಿಮಾ ನೋಡ್ಬಿಟ್ಟು. ಬಟ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಸಿನಿಮಾ. ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ತುಂಬ ಪ್ರೌಡಾಗಿರ್ತೀರ. ಆ್ಯಂಡ್ ಇವತ್ತೆಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ, ಅದು ಇದು ಅಂತೆಲ್ಲ ಎಲ್ಲರೂ ಖುಷಿ ಪಡ್ತಾರೆ. ನಮಗೂ ಹೆಮ್ಮೆ ಇದೆ. ಓಕೆ, ಸಿನಿಮಾಸ್ ಅಂದರೆ ಎಲ್ಲ ಒಂದೇ. ಬಟ್ ಆದರೂ ಇವತ್ತು ನಾವು ಕನ್ನಡದವ್ರಾಗ್ಬಿಟ್ಟು ಒಂದು ಒಳ್ಳೆ ಮಲಯಾಳಂ ಸಿನಿಮಾನೂ ಮಾಡಿದ್ದೀವಿ, ಕನ್ನಡ ಸಿನಿಮಾನೂ ಮಾಡಿದ್ದೀವಿ. ಡೆಫಿನೆಟ್ಲಿ ಇದು ಕನ್ನಡದಲ್ಲೂ ಸ್ಟ್ರೈಟ್ ಶೂಟ್ ಮಾಡಿದ್ದೀವಿ ಆ್ಯಂಡ್ ಮಲಯಾಳಮಲ್ಲೂ ಸ್ಟ್ರೈಟ್ ಶೂಟ್ ಮಾಡಿದ್ವಿ. ಪ್ರಬೋಧಣ್ಣ ಹೇಳ್ದಂಗೆ ಅವರೆಲ್ಲ ಡೈಲಾಗ್ ಹೇಗೆ ತೊಗೊಳ್ಳೋರು ಅಂದರೆ ಎಲ್ಲ ಸಿಂಗಲ್ ಟೇಕಲ್ಲಿ ತೊಗೊಳ್ಳೋರು. ಆಲ್ಮೋಸ್ಟ್ ಮಲಯಾಳಂ ಡೈಲಾಗ್ಸ್ನೆಲ್ಲ ಆಲ್ಮೋಸ್ಟ್ ಸಿಂಗಲ್ ಟೇಕಲ್ಲಿ ತೊಗೊಳ್ಳೋರು. ಎಲ್ಲದು ಅದು ಚಿಕ್ಕ ಡೈಲಾಗ್ ಎಲ್ಲ ತುಂಬ ದೊಡ್ಡ ಡೈಲಾಗ್ಸ್ನ ತುಂಬ ಚೆನ್ನಾಗಿ ತೊಗೊಳ್ಳೋರು. ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದ್ ಅಣ್ಣ ತುಂಬ ಒಂಥರ ಫ್ಲೂಯೆನ್ಸಿ ಇರೋ ಥರನೇ ಪರ್ಫೆಕ್ಟಾಗಿ ತೊಗೊಳ್ಳೋರು ಮಲಯಾಳಂ ಡೈಲಾಗ್ಸ್ನೆಲ್ಲ. ಬಟ್ ಮಲಯಾಳಂ ಅವ್ರು ನಮ್ಮ ಕನ್ನಡ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ನಮ್ಮ ಕನ್ನಡ ಇಂಡಸ್ಟ್ರಿ ಆರ್ಟಿಸ್ಟ್ಗಳನ್ನ ನೋಡಿ ತುಂಬ ಖುಷಿ ಆಯಿತು. ಹತ್ತಿರದಿಂದ ಅಷ್ಟು ಪರ್ಫಾರ್ಮೆನ್ಸು ಕಣ್ಣಾರೆ ನೋಡಿ ತುಂಬ ಖುಷಿ ಆಯಿತು. ಪ್ರಮೋದ್ ಅಣ್ಣ ಕೇಳ್ತಿದ್ದೆ, ಅಣ್ಣ ಹೇಗಣ್ಣ ಈ ಥರ ಇಷ್ಟು ಅಂದರೆ ಅವರು ಅಷ್ಟು ಕಾನ್ಫಿಡೆನ್ಸಾಗೆ ಫ್ಲೂಯೆಂಟಾಗಿ ಕಂಪ್ಲೀಟ್ ಸ್ಟ್ರೇಟ್ ಮಲಯಾಳಂ ಮಾತಾಡೋ ಥರನೇ ಮಾತಾಡೋರು ಅವರು. ಡೆಫಿನೆಟ್ಲಿ ಈ ಸಿನಿಮಾ ನೋಡಿದ್ರೆ ನೀವು ಎಲ್ಲರೂ ಖುಷಿ ಬೀಳ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ಇದು ಕನ್ನಡ ಆ್ಯಂಡ್ ಮಲಯಾಳಂ ಸಿನಿಮಾ ಸ್ಟ್ರೇಟ್ ಶೂಟ್ ಮಾಡಿದ್ವಿ. ಯಾಕಂದರೆ ಇವತ್ತು ಕನ್ನಡ ಯೂನಿಫಾರ್ಮ್ ಬೇರೆ ಇದೆ ಇಂಡಸ್ಟ್ರಿದು, ನಮ್ಮದು ಡಿಪಾರ್ಟ್ಮೆಂಟ್ದು, ಆ್ಯಂಡ್ ಮಲಯಾಳಂ ಡಿಪಾರ್ಟ್ಮೆಂಟ್ದು ಬೇರೆ ಯೂನಿಫಾರ್ಮ್ ಇದೆ. ಸೊ ಹಂಗಾಗಿ ಪ್ರತಿಯೊಂದು ಸೀನೂ ಡ್ಯೂಯಲ್ 2 ಸತಿ ಶೂಟ್ ಮಾಡ್ತಿದ್ವಿ. ಆ್ಯಂಡ್ ಶ್ರೀಧರ್ ಸರ್ ಅಂತೂ ಪ್ರತಿನಿತ್ಯ ನಮ್ಮ ಡೈರೆಕ್ಟ್ರಿಗೆ ಹೇಳ್ತಾನೆ ಇರೋರು, ದಿನಕ್ಕೆ ಆಲ್ಮೋಸ್ಟ್ ಒಂದು 20-25 ಸತಿ ಮೇಲ್ ಯೂನಿಫಾರ್ಮ್ ಚೇಂಜ್ ಮಾಡೋರು ಅವರು. ಬಟ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ಸಿನಿಮಾ. ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಎಲ್ಲರೂ ಖುಷಿ, ಖಂಡಿತವಾಗ್ಲೂ ನಿಮಗೆ ಹೆಮ್ಮೆ ಆಗುತ್ತೆ ಒಂದು ಕನ್ನಡದಲ್ಲಿ ಈ ಥರದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ. ಪ್ರತಿಯೊಬ್ಬರೂ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. ಡೆಫಿನೆಟ್ಲಿ ಬಂದು ನಮ್ಮನ್ನ ಪ್ರಾಮಿಸಿಂಗಾಗಿ ನೀವು ಬಂದು ನಮ್ಮ ಸಿನಿಮಾ ನೋಡಿದ್ರೆ ಎಲ್ಲರೂ ಖುಷಿಯಿಂದ ಡೆಫಿನೆಟ್ಲಿ ನೀವು ಪ್ರೌಡ್ ಫೀಲ್ ಅಂತೂ ಆಗೋದಂತೂ ಗ್ಯಾರಂಟಿ. ಫ್ಯೂಚರಲ್ಲಿ ನೀವು OTT ಪ್ಲ್ಯಾಟ್ಫಾರ್ಮಲ್ಲಿ ಮಲಯಾಳಂ ಸಿನಿಮಾ ಇಟ್ಟಾದಮೇಲೆ ಇದು ನಮ್ಮ ಕನ್ನಡ ಸಿನಿಮಾ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ನಮ್ಮ ಕನ್ನಡದವರು ದಯವಿಟ್ಟು ಇದು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಡೈರೆಕ್ಟರು ಆ್ಯಂಡ್ ನಮ್ಮ ಕನ್ನಡ ಡೈರೆಕ್ಟರ್ ಆಗ್ಬಿಟ್ಟು ಮಲಯಾಳಂ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಹೆಮ್ಮೆ ಫೀಲ್ ಆಗೋದಂತೂ ಗ್ಯಾರಂಟಿ. ತುಂಬ ಥ್ಯಾಂಕ್ಸ್ ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ್ದಕ್ಕೆ. ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಧನ್ಯವಾದಗಳು. ಯಾಕಂದರೆ ನಾವು ಅಷ್ಟು ದಿನ ಕಷ್ಟಪಟ್ಟು ಶೂಟಿಂಗ್ ಮಾಡೋದನ್ನೆಲ್ಲ ನೀವೇ ನಮಗೆ ಒಂಥರ ಮಿರರ್ ಥರ ನೀವೇ ಪೋರ್ಟ್ರೇ ಮಾಡೋದು, ತೋರಿಸೋದು. ಮುಂಚೆ ಎಲ್ಲ ನ್ಯೂಸ್ ಪೇಪರ್ ಓದೋರು, ಇವಾಗ ಜನರೆಲ್ಲ ಕಂಪ್ಲೀಟ್ಲಿ ಮೀಡಿಯಾ, ಮೊಬೈಲಲ್ಲೇ ಇವತ್ತು ಎಲ್ಲ ನ್ಯೂಸ್ ಸಿಗುತ್ತೆ. ಸೊ ಇದೆಲ್ಲ ನೀವು ಇನ್ಫಾರ್ಮೇಷನ್ಸು ಅಥವಾ ಒಂದು ತಲುಪಿಸೋದೇ ನಿಮ್ಮದು ಜವಾಬ್ದಾರಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ. ಜೈ ಶ್ರೀರಾಮ್.